ಬೇಸಿಗೆಯ ಧಗೆ ಶುರುವಾಗಿದೆ. ಮೂಕ ಪ್ರಾಣಿ ಪಕ್ಷಿಗಳು ನೀರಿಗಾಗಿ ಪರದಾಡುತ್ತಿವೆ. ಹಳ್ಳಿಗಳಲ್ಲೇನೋ ಕೆರೆ ಕಟ್ಟೆಗಳಲ್ಲಿ ಪ್ರಾಣಿ ಪಕ್ಷಿಗಳು ನೀರು ಕುಡಿದು ಬಾಯಾರಿಕೆ ತಣಿಸಿಕೊಳ್ತವೆ. ಆದರೆ ಕಾಂಕ್ರೀಟ್ ಕಾಡುಗಳಾಗಿರುವ ನಗರಗಳಲ್ಲಿ ನೀರು ಸಿಗೋದೇ ಕಷ್ಟ. ಇದನ್ನರಿತ ಯುವಕರ ತಂಡವೊಂದು ಪಕ್ಷಿಗಳ ದಾಹ ತಣಿಸುವ ಕಾರ್ಯ ಮಾಡ್ತಿದೆ. ಪ್ರಾಣಿ ಪಕ್ಷಿಗಳು ಬೇಸಿಗೆಯ ದಿನಗಳಲ್ಲಿ ನೀರಿಗಾಗಿ ಹಾತೊರೆಯೋದು ಸಹಜ. ಇನ್ನು ನಗರಗಳ ಅಳಿದುಳಿದ ಮರಗಳಲ್ಲಿ ಆಶ್ರಯ ಪಡೆದಿರುವ ಅಳಿಲು ಪಕ್ಷಿಗಳು ಆಹಾರದ ಜೊತೆಗೆ ನೀರಿಗಾಗಿ ಹುಡುಕಾಡುತ್ತಿರುತ್ತವೆ. ಇಂತಹ ಸಂದರ್ಭಗಳಲ್ಲಿ ಅವುಗಳ ಸಹಾಯಕ್ಕೆ ಜನ ಧಾವಿಸೋದು ಅಗತ್ಯವಾಗಿದೆ. ಇದನ್ನರಿತಿರುವ ಶಿವಮೊಗ್ಗದ ಸಮಾನ ಮನಸ್ಕ ಯುವಕರ ತಂಡ ಹಾಗೂ ಡಿಕೆ ಶಿವಕುಮಾರ್ ಬ್ರಿಗೇಡ್ನ ಕಾರ್ಯಕರ್ತರು ಶಿವಮೊಗ್ಗ ನಗರದ ವಿವಿಧೆಡೆ ರಾಗಿ, ನವಣೆ ಕಾಳುಗಳನ್ನು ಇಟ್ಟು ಪಕ್ಷಿ ಸಂಕುಲಗಳನ್ನು ಪೋಷಿಸುವ ಕೆಲಸ ಮಾಡುತ್ತಿದ್ದಾರೆ. ನೀರುಣಿಸಿ ಜೀವವನ್ನುಳಿಸಿ ಅಭಿಯಾನ ನಡೆಸ್ತಾ ಇದ್ದು, ಇದಕ್ಕಾಗಿ ನಿರುಪಯುಕ್ತ ಬಾಟಲಿಗಳನ್ನು ಹಾಗೂ ಪ್ಲಾಸ್ಟಿಕ್ ತಟ್ಟೆಗಳನ್ನು ಬಳಸಿ ಆಹಾರ, ನೀರಿಗೆ ವಿಶೇಷವಾಗಿ ಬಾಟಲಿಗಳನ್ನು ಸಿದ್ಧಪಡಿಸಿದ್ದಾರೆ. ಈ ಮೂಲಕ ಪಕ್ಷಿಗಳಿಗೆ ನೀರು, ಆಹಾರ ಪೂರೈಕೆಯ ಸಂಕಲ್ಪ ಮಾಡಿದ್ದಾರೆ. ನಗರದಲ್ಲಿ ವಿಪರೀತ ಬಿಸಿಲಿದು ಹೇಳ್ಕೊಳಕ್ಕೆ ಮಲೆನಾಡು ಅಷ್ಟೇ. ಇವತ್ತು ಬಯಲುಸೀಮೆ ಆಗಿದೆ. ಇವತ್ತು ಈ ಸೆಕೆ ಇವತ್ತು ಶಿವಮೊಗ್ಗದಲ್ಲಿ 41-42 ಟೆಂಪ್ರೇಚರ್ ಇದೆ. ಇವತ್ತು ಇಂಥ ಒಂದು ಟೆಂಪ್ರೇಚರಲ್ಲಿ ಮನುಷ್ಯನೇ ಇವತ್ತು ತಡ್ಕೊಳಕ್ಕಾಗದೆ ಪರಿಸ್ಥಿತಿ ಇದೆ. ಆದ್ದರಿಂದ ಎಲ್ಲ ಒಂದು ಕಡೆ ಮನುಷ್ಯಕ್ಕಿಂತವಾಗಿ ಪ್ರಾಣಿ ಪಕ್ಷಿಗಳು, ನಮ್ಮ ಮನುಷ್ಯನಾದರೂ ಅವ್ರಿಗೆ ನೀರು ಆಹಾರ ಬೇಕಾದಾಗ ಎಲ್ಲರೂ ಹುಡ್ಕೊಂಡು ತಿಂತಾನೆ. ಆದರೆ ಪ್ರಾಣಿಗಳು ಪಾಪ ಅವೆಲ್ಲೂ ಯಾರಿಗೂ ಕೇಳಲ್ಲ, ಮೂಕ ಪ್ರಾಣಿಗಳು. ಅಂಥ ಒಂದು ಸಂದರ್ಭದಲ್ಲಿ ನಾವು ಇವತ್ತು ನಮ್ಮದೊಂದು ತಂಡ ಇವತ್ತು ಡಿ ಕೆ ಶಿವಕುಮಾರ್ ಬ್ರಿಗೇಡ್ ತಂಡ ಇವತ್ತು ಎಲ್ಲೆಲ್ಲಿ ಮರಗಿಡಗಳಿದ್ದಾವೆ, ಅಲ್ಲಿ ಎಲ್ಲೆಲ್ಲಿ ನೀರಿನ ಅವಶ್ಯಕತೆ ಇದೆ, ಎಲ್ಲೆಲ್ಲಿ ಆಹಾರದ ಅವಶ್ಯಕತೆ ಇದೆ ಅಂಥ ಕಡೆ ಹೋಗಿ ನಾವು ತಂಡ ಹೋಗಿ ಆ ಮರದ ಮೇಲೆ ಒಂದು ನೀರು ಮತ್ತು ನೀರಿನ ಬಾಟಲಿ ಮತ್ತು ಆಹಾರದ ಅಂದರೆ ನವಣೆ, ರಾಗಿ, ಜೋಳ ಪಕ್ಷಿಗಳು ತಿನ್ನೋವಂಥ ಆಹಾರನ ಇವತ್ತು ಆ ಮರಗಳಿಗೆ ಕಟ್ಬಿಟ್ಟು ಎಲ್ಲೆಲ್ಲಿ ಪಕ್ಷಿಗಳು ಅಂದರೆ ಜನ ಓಡಾಡೋಂಥ ಜಾಗದಲ್ಲಿ ಇವತ್ತು ಆ ಜಾಗದಲ್ಲಿ ಕಟ್ಬಿಟ್ಟು ತಿನ್ನೋಕ್ಕೆ ಒಂದು ಆಹಾರ ಇಡ್ತಾಯಿದ್ದೀವಿ. ಜನರು ಕೂಡ ಇದು ಒಂದು ಕಡೆ ನಾವು ಯಾಕೆ ಮಾಡ್ತಾಯಿದ್ದೀವಿ ಅಂದರೆ ಜನರು ಎಲ್ಲರೂ ಕೂಡ ಈ ಥರದ ಒಂದು ಸಣ್ಣ ಪುಟ್ಟ ಜಾಗ ಪಕ್ಷಿಗಳಾಗಲಿ ಪ್ರಾಣಿಗಾಗಲಿ ಸಹಾಯ ಮಾಡಬೇಕು, ಆಹಾರ ನೀರಿನ ಕೊರತೆ ನಾವು ನೀಗಿಸಬೇಕು ಅಂತ ಹೇಳಿ ಇವತ್ತು ಒಂದು ಕಡೆ ಮಾಡ್ತಾಯಿದ್ದೀವಿ. ತಾವು ಕೂಡ ಮನೆ ಮಹಡಿ ಮೇಲೆ ಅಟ್ಲೀಸ್ಟ್ ಒಂದು ಬಾಣಿ ಇಟ್ಬಿಟ್ಟು ಅವರ ಪಕ್ಷಿಗಳು ಬಂದು ನೀರು ಕುಡಿಯೋಂಥ ಕೆಲಸ ಮಾಡಬೇಕು. ಮನೆ ಮುಂದ್ಗಡೆ ಇಟ್ಬಿಟ್ರೆ ಒಂದು ನಾಯಿ, ನರಿನ ಅಥವಾ ಕುದುರೆ ಯಾವುದಾದ್ರು ಪ್ರಾಣಿ ಬಂದು ಇಲ್ಲಿ ಕುಡಿದು ಹೋಗುತ್ತೆ, ಅದರಿಂದ ನೀರಿನ ದಾಹ ಇರುತ್ತೆ ಅಂತ ಹೇಳಿ ಇವತ್ತು ನಾವು ಈ ಕೆಲಸ ಮಾಡ್ತಾಯಿದ್ದೀವಿ. ಈ ತಂಡ ಶಿವಮೊಗ್ಗ ನಗರದ ಹಲವು ಕಡೆ ಆಹಾರ ಮತ್ತು ನೀರಿನ ವ್ಯವಸ್ಥೆ ಮಾಡುತ್ತಿದೆ. ಪಕ್ಷಿಗಳಿಗೆ ಇಟ್ಟ ಆಹಾರ ಖಾಲಿಯಾದರೆ 2 ದಿನಕ್ಕೊಮ್ಮೆ ಗಮನಿಸಿ ಅಲ್ಲಿ ದವಸ ಧಾನ್ಯಗಳು ಹಾಗೂ ನೀರಿನ ವ್ಯವಸ್ಥೆ ಮಾಡಿ ಬರ್ತಾರೆ. ಈ ಕಾರ್ಯ ಮುಂಗಾರು ಮಳೆ ಆರಂಭ ಆಗುವವರೆಗೆ ನಿರಂತರವಾಗಿರಲಿದೆ ಎನ್ನುತ್ತಾರೆ ಪಕ್ಷಿ ಪ್ರಿಯರು. ವಿವಿಧ ಪಾರ್ಕಿನಲ್ಲಿ ಕುಡಿಯೋ ನೀರಿಗೆ ಪಕ್ಷಿಗಳಿಗೆ ಕುಡಿಯೋ ನೀರಿನ ವ್ಯವಸ್ಥೆ ಮತ್ತು ಅದಕ್ಕೆ ದವಸ ಧಾನ್ಯ, ಅಕ್ಕಿ, ರಾಗಿ ಮತ್ತು ನವಣೆ ಅಕ್ಕಿ ಸಂಗ್ರಹಿಸಿ ಇಡಲಾಗಿದೆ. ಶಿವಮೊಗ್ಗ ನಗರದ ಸುಮಾರು 60-80 ಭಾಗದಲ್ಲಿ ಎಲ್ಲ ಪಾರ್ಕ್ಗಳಲ್ಲಿ ಇಡಲಾಗಿದೆ. ಇದನ್ನು ನೋಡಿ ಮುಂದಿನ ದಿನಗಳಲ್ಲಿ ಅದೇನು ಇಟ್ಟಿದ್ದೀವೋ ಅದ್ರ ಪ್ರಕಾರ ಇನ್ನು ಅದಕ್ಕೆ ನೀರು ಹಾಕೋದು, 2 ದಿವಸಕ್ಕೊಂದ್ಸಲಿ 3 ದಿವಸಕ್ಕೊಂದ್ಸಲಿ ನೀರು ಹಾಕೋದು, ಮತ್ತು ಅದಕ್ಕೆ ರಾಗಿ ಆಗಿರ್ಬೋದು, ನವಣೆ ಅಕ್ಕಿ ಆಗಿರ್ಬೋದು, ಅವನ್ನೆಲ್ಲ ಹಾಕಿ ದಿವಸಕ್ಕೆ 3 ದಿವಸಕ್ಕೆ 2 ದಿವಸಕ್ಕೊಂದ್ಸಲಿ ಚೇಂಜ್ ಮಾಡ್ತಾಯಿರ್ತೀವಿ ನಾವೆಲ್ಲರೂ ಬಂದು. ಇನ್ನೂ 60-80 ಕಡೆ ಇಟ್ಟಿದ್ದೀವಿ. ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇಡಬೇಕು. ಸಾರ್ವಜನಿಕರು ಅವರು ಅವರು ಬೇರೆ ಇಲ್ಲದೆ ಇರೋ ಕಡೆ ಪಕ್ಷಿಗಳಿಗೆ ತುಂಬ ಉರಿ ಬಿಸಿಲು ಇರೋದ್ರಿಂದ ಪಕ್ಷಿಗಳಿಗೆ ನೀರಿನ ವ್ಯವಸ್ಥೆ ಅವಶ್ಯ ಇದೆ. ಮತ್ತು ನೀರು ಮತ್ತು ಅದಕ್ಕೆ ಕಂಪಲ್ಸರಿ ನೀರಿನ ಅವಶ್ಯಕತೆ ಇರೋದ್ರಿಂದ ನೀರು ಇಡಬೇಕು. ಸಾಧ್ಯವಾದಷ್ಟು ಇನ್ನು ಮುಂದಿನ ದಿನಗಳಲ್ಲಿ ನಾವು ಹಾಕೋದಲ್ಲ, ನೀವು ಮುಂದಿನ ದಿನ ಸಾರ್ವಜನಿಕರು ಇದನ್ನು ಇಟ್ಟು ಇದನ್ನು ಸದುಪಯೋಗ ಪಡಿಸ್ಕೊಳ್ರಿ. ಪ್ರಾಣಿ ಪಕ್ಷಿಗಳಿಗೆ ಧಾನ್ಯಗಳು, ನೀರನ್ನು ಸಂಗ್ರಹಿಸಿಕೊಡಿ. ಒಟ್ಟಾರೆ ಮರ ಗಿಡಗಳಲ್ಲಿ ಡಬ್ಬಗಳನ್ನಿಟ್ಟು ಅದರಲ್ಲಿ ನೀರನ್ನು ತುಂಬಿಸಿಡುವ ಕೆಲಸ ಮಾಡ್ತಿರುವ ಈ ಯುವಕರ ಕಾರ್ಯ ನಿಜಕ್ಕೂ ಮಾದರಿ. ವೀರೇಶ್ ಜಿ ಹೊಸೂರ್, ಪಬ್ಲಿಕ್ ನೆಕ್ಸ್ಟ್, ಶಿವಮೊಗ್ಗ.